ಮತ್ತೆ ನಿಮ್ದು ಹೆಸರು ಕೇಳಿ ಬಂದಿತ್ತಲ್ಲ, ಸಚಿವರು ಆಗ್ತಾರೆ ಪುಟ್ಟರಂಗ ಶೆಟ್ಟಿ ಅವರು ಅಂತ ಹೇಳಿ ಕೇಳಿ ಬಂದಿತ್ತಲ್ಲ. ಈಗಲೂ ಕೇಳ್ಬರ್ತದ, ಆ ಈಗಲೂ ಕೇಳ್ಬರ್ತದ. ಈಗಲೂ ಕೇಳಿ ಬರ್ತಾ ಇದೆಯಾ? ಈ ಸೆಕೆಂಡ್ ಲಿಸ್ಟ್ ಕೊಟ್ಟು ಮೊದಲನೇ ಲಿಸ್ಟ್ ಇತ್ತು ನಂದು, ಬೇರೆ ತರ ಆಗಿ ಈಗ ಸೆಕೆಂಡ್ ಲಿಸ್ಟ್ ಇದೆ. ಅಲ್ಲ, ಸೆಕೆಂಡ್ ಲಿಸ್ಟ್ ಆಯ್ತು, ಫಸ್ಟ್ ಲಿಸ್ಟ್ ಅಲ್ಲೇ ನಿಮ್ ಹೆಸರು ಇತ್ತು ಅಂತ ಕೇಳಿದ್ದೆ ನಾನು. ಯಾಕೆ ಇತ್ತು. ಯಾಕೆ ಕ್ಯಾನ್ಸಲ್ ಆಯ್ತು ಅಂತ. ನನಗ್ ಗೊತ್ತಾಗಿ ನನ್ಗೆಲ್ಲಿ ಗೊತ್ತಾಯ್ತದ ಅದು. ಹೈಕಮಾಂಡ್ ಮಾಡ್ತೋ ಇಲ್ಲೇನಾದ್ರು ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ನಾನು ಜಾತಿ ಉಪ್ಪಾರ ಜಾತಿ ಒಬ್ಬನೇ 4 ಬಾರಿ ಗೆದ್ದಿದ್ದೀನಿ. ಹೌದು. ನಾನು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ತೀನಿ. ಉಪ್ಪಾರ ಜನಾಂಗ ನಾವು ಇಡೀ ರಾಜ್ಯದಲ್ಲೇ ಇದ್ದೀನಿ. ಆಮೇಲೆ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷ ಬೇರೆ ನಾನು. ನನಗೆ ಮತ್ತೆ ಇರೋಗಿಂತ ನಾನು 1 ಬಾರಿನೂ ಸೋತಿಲ್ಲ. 4 ಬಾರಿನೂ ಘಟಾನುಘಟಿಗಳನ್ನೇ ಸೋಲ್ಸ. ಬೆಂಕಿ ಮಹಾದೇವು, ಅಟಲ್ ನಾಗರಾಜು, ಮಲ್ಲಿಕಾರ್ಜುನಪ್ಪ, ಈ ಸರಿ ಸೋಮಣ್ಣ. ಕಳೆದ ಬಾರಿನೇ ಕೊಡ್ಬೇಕಾಗಿತ್ತು, ಯಾವುದೋ ಬೇರೆ ಬೇರೆ ಇಲ್ಲ. ಅವರು ನನಗೆ ವಿಧಾನಸಭೆಯ ಉಪನಾಯಕನ್ ಮಾಡ್ಬಿಟ್ಟು ಉಪಾಧ್ಯಕ್ಷ ಮಾಡ್ಬಿಟ್ಟು ತಪ್ಪಿಸ್ತರು. ಯಾರು ಈ ಸಾರಿ ನಮ್ಮ ಇವೆ ಇವಾಗ ನಮ್ಮ ಹೈಕಮಾಂಡ್ಗಳು ಇನ್ನೇನು ಯಾರು ಅಂತ ಹೇಳಕತ್ತು. ಆಮೇಲೆ ನಾನು ಸಿದ್ದರಾಮಯ್ಯ ಅವ್ರ ಮೇಲೆ ಗಲಾಟೆ ಮಾಡಿದೆ. ಅದಕ್ಕೆ ಅವ್ರು ಅಂದ್ರೆ ಆಯ್ತಪ್ಪ, ಏನು ನನ್ನ ಮಾತು ಕೇಳ್ತೀನಿ, ಇದನ್ನು ಕೊಟ್ಟಿನಿ, ಎಷ್ಟು ನಿನಗೆ ಮೊದಲನೇ ನಿನ್ನ ನಾನು ಮಂತ್ರಿಯನ್ನ ಮಾಡ್ತೀನಿ ಹೋಗು ಅಂತ ಕಳಿಸಿ ನಂಗೆ MSL ಚೇರ್ಮನ್ ಕೊಟ್ರು. ಹಾಗಾಗಿ ನನ್ನ ಮನೆಯಿಂದ ಹೋದ್ರೆ ನಿನ್ನ ಹೆಸರು ಮೊದಲೇ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, ನೀವು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ರಾ ಅಥವಾ DK ಅವ್ರ ಜೊತೆ ಮಾತಾಡಿದ್ರಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ. ಅಲ್ಲ, ನೀವು 2023ರಲ್ಲಿ ಗೆದ್ದ ತಕ್ಷಣ ನೀವು ಸಿದ್ದರಾಮಯ್ಯನವ್ರ ಜೊತೆನೆ ಮಾತಾಡಿದ್ರಿ, ನನಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿದ್ರಿ. ಸಿದ್ದರಾಮಯ್ಯ ಜೊತೆ ಅವಾಗ ಮಾತಾಡಿದ್ರಿ. ಅವಾಗ ಏನಂದ್ರು ಸಿದ್ದರಾಮಯ್ಯನವರು? ನಿನಗೆ 1 ವರ್ಷಕ್ಕೆ ನಾನು ಇದನ್ನ ತಕೊ, ನಿನಗೆ 1 ವರ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯಾರನ್ನ ರಿಲೀಫ್ ಮಾಡ್ಕೊಂಡ್ರೆ ಅದು ಗೊತ್ತಿರಲಿಲ್ಲ ಒಟ್ಟಲ್ಲಿ. ಆಮೇಲೆ ನಾನು ತಗೊಳ್ಳಿಲ್ಲ. ನಾನು ಯಾರು ಹೇಳೋಣ ತಗೊಳ್ಳೋಣ ಬೇಡ ಅನ್ಬಿಟ್ಟು ನಾನು ಇದೆ. ಆಮೇಲೆ ನಿಂಗೆ ಯಾವ ನಿಗಮ ಬೇಕು ಅಂದ್ರೆ ಆಮೇಲೆ ನನಗೆ MSL ಬೇಕು ಅಂತ ತಕೊಂಡು ಅದ್ರಲ್ಲಿ ಇದ್ದೀನಿ ಈಗ. MSME ಈಗ MSL ಚೇರ್ಮನ್ ನಾನೀಗ. ಆಮೇಲೆ ಕೊಡ್ತೀನಿ ಅಂದಿದ್ರು. ಮೊದಲನೇ ಆಯ್ತು ಅಂತ ಅನ್ಕೊಂಡಿದ್ವಿ. ಇಬ್ಬರನ್ನು ಕೇಳಿದ್ರು, ಇಬ್ರು ಆಯ್ತು, ನಿನ್ನ ಹೆಸರಿದೆ ನಿಂಗೆ ಮಾಡ್ಕೊಡ್ತೀನಿ ಬಿಡು ಅಂತಂದ್ರು. ಈಗ 10 14 ಮಾಡಿದ್ರು, ಯಾವೆಲ್ಲ ಈಗ ಮಾಡ್ತೀನಿ ಅಂತ ಹೇಳಿದಾರೆ. ಈಗ 14 ಜನರಲ್ಲಿ ಒಬ್ರು CM ಇದ್ದಾರೆ, ಒಟ್ಟು 13 ಸಚಿವರಾಗಿದ್ದಾರೆ ಇವಾಗ. ಹೌದೌದು. ಅದರಲ್ಲಿ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಕಡೆಯವರೇ ಜಾಸ್ತಿ ಇದ್ದಾರಲ್ಲ. ಅದೇ ಎಲ್ಲ ಆಳಮಗಳಿಗೆ ಕೊಟ್ಟವ್ರೆ. ಈಗ DK ಅವರ ಕಡೆಯಿಂದ ಈಗ NA ಹ್ಯಾರಿಸ್ ಇದ್ರು, ಬಾಲಕೃಷ್ಣ ಇದ್ರು, ಅವ್ರದ್ದು ಅದೇ ಸೆಕೆಂಡ್ ಲಿಸ್ಟ್ ಕೊಡ್ತೀನಿ ಅಂತ. ಅಲ್ಲ, ಈ ಫಸ್ಟ್ ಲಿಸ್ಟ್ ಅಲ್ಲೇ ಈಗ ಸಿದ್ದರಾಮಯ್ಯನವ್ರ ಬಣದವರು ಜಾಸ್ತಿ ಕೈ ಮೇಲಾಗಿದೆ ಅಂದಾಗ ನಿಮ್ಮ ಹೆಸರು ಸೇರಿಸ್ಬೇಕಾಗಿತ್ತಲ್ಲ ಅಂತ ಕೇಳಿದೆ. ಅದೇ ಬರೀ ಹಳಬರಿಗೆ ಕೊಟ್ಟಾರ, ಹೊಸ ಯಾರು ಕೊಟ್ಟಿಲ್ವಲ್ಲ. ಹೊಸ ಮುಖಗಳಿಗೆ ಕೊಟ್ಟಾಗ ನಿಮಗೂ ಅವಕಾಶ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದೌದು. ಮತ್ತೆ ಈಗ ನಿಮಗೂ ಮತ್ತು DK ಅವ್ರಿಗೆ ಹೇಗಿದೆ ಮೊದಲಿಂದ ಒಡನಾಟ? ಚೆನ್ನಾಗಿದೆ. ನಾವು ಮೊದಲಿಂದ ಬ್ಲಾಕ್ ಗ್ರಾನೈಟ್ ಮಾಡಿದ್ರೆ ನಾವೆಲ್ಲ ಕ್ವಾರೆಗಳು ಮಾಡಿದಿಂದ ಬಹಳ ಚೆನ್ನಾಗಿದ್ದೀನಿ, ಕ್ಲೋಸ್ ಆಗಿದ್ದೀನಿ. ನಾನು ಅವ್ರಿಗೊಂದು ಕ್ವಾರೆನ ನಾನೇ ಬರ್ಕೊಟ್ಟಿದ್ದಿ. ಅವರು ನಾವೆಲ್ಲ ಗ್ರಾನೈಟ್ ಫೀಲ್ಡ್ ಬಂದವರು. ಕ್ವಾರೆ ಅಂದ್ರೆ ಎಲ್ಲಿ? ಚಾಮರಾಜನಗರದಲ್ಲ, ಎಲ್ಲಿ? ನಮ್ಮ ಅಲ್ಲಿ ನನ್ನ ಯಳಂದೂರು ತಾಲೂಕು, ಚಾಮರಾಜ ತಾಲೂಕಿನಲ್ಲಿ ಅವ್ರಿಗೂ ಇದೆ, ಅಲ್ಲೂ ಇತ್ತು ಅವ್ರದ್ದು ಕ್ವಾರೆ. ಮತ್ತೆ ಹೆಚ್ಚು ಅವ್ರು ಕನಕಾಪುರ, ಸಾತ್ನೂರು, ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ರು. ಅವ್ರು ದೊಡ್ಡ ಬಿಸ್ನೆಸ್ ಅವ್ರದ್ದು. ಅಲ್ಲ, DK ಅವ್ರದ್ದು ಕ್ವಾರೆಗಳು ಆ ಕಡೆ ಬರ್ತವೆ, ನೀವ್ ಹೇಳ್ದಂಗೆ ಕನಕಪುರ, ಸಾತ್ನೂರು ಕಡೆ ಬರ್ತವೆ. ಇಲ್ಲ, ಅಲ್ಲೂ ಇದಾವ, ಇವತ್ತಿಗೂ ಇದಾವ ಅಲ್ಲಿ. ಒಂದು ಎಲ್ಲಿ? ಚಾಮರಾಜನಗರ ಕಡೆ ಇದಾವ? ನಾನೇ ಕೊಟ್ಟಿದ್ದೇನೆ ಅವಾಗ. ಅಲ್ಲಿಂದ ನಾವು ವಿಶ್ವಾಸವಾಗಿದ್ದೀವಿ. ಈಗ ಅವರು ರಾಜಕಾರಣದಲ್ಲಿ ನನಗೆ ಮೊದಲು ಟಿಕೆಟ್ ಎಲ್ಲ ಆಗಿ ನನ್ನ ಖರ್ಗೆ ಸಾಹೇಬರು ಅಧ್ಯಕ್ಷರೆಲ್ಲ ಅವ್ರಿಗೆ ಹೇಳಿ ಅವರು ಎಲ್ಲ ಮಾಡಿ ನನಗೆ ಟಿಕೆಟ್ ಕೊಟ್ಟು ಇಲ್ಲಿಂದ ಗೆಲ್ಸ್ಕೊಂಡ್ ಬಂದ್ರು. ಈಗ DK ಅವರು CM ಆದ ತಕ್ಷಣ ಅವ್ರನ್ನ ಭೇಟಿ ಆಗಿದ್ರಿ ನೀವು? ಭೇಟಿಯಾಗಿದ್ವಿ. ಏನಂದ್ರು? ನಿಮ್ ಮುಖ ನೋಡಿದ ತಕ್ಷಣ ಏನಂದ್ರು? ಅದೇ ಎಲ್ಲರಿದ್ದಲ್ಲೇ ನಾವೆಲ್ಲ ಗರಿಕಲ್ ಬಂದಾರಪ್ಪ, ಇನ್ನು ಹೆಸರು ಬಂದಿಲ್ಲ, ಓದ್ ಕಡೆಗೆ ಕರವಾಗಿ ಏನ ಎಲ್ಲ ಅಂದ್ರು. ಕೆಲವು ಹೇಳಿದೆ, ಹಂಗೆ ಬಂದು ಮಾಡ್ಕೊಡ್ತೀನಿ, ನಿಂಗೆ ಮಾಡ್ತೀನಿ ಬಿಡು, ನಿನ್ ಮಿನಿಸ್ಟರ್ ಮಾಡೇ ಮಾಡ್ತೀನಿ, ಒಬ್ಬನೇ ಅಲ್ವಾ ನಿಮ್ ಜನ ಅಂತ ಹೇಳಿದ್ರು. ನಿಮ್ದು ಯಾವ ಕಾಸ್ಟ್ ಅಂತ ಹೇಳಿದ್ರಿ? ಉಪ್ಪಾರ ಅಂತ ಹೇಳಿದ್ರ? ಉಪ್ಪಾರ ಜನಾಂಗ. ಉಪ್ಪಾರ ಜನಾಂಗದಲ್ಲಿ ಬರ್ತೀರಿ? ಅಂದ್ರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದೆ ಅಂತ ಹೇಳ್ತಾ ಇದ್ದೀರಿ?
ಹೌದೌದು ಇದೆ ಕೊಡ್ತಾರೆ. ಈಗ ಎರಡನೇ ಲಿಸ್ಟ್ ಯಾವಾಗ ರೆಡಿ ಆಗುತ್ತೆ ಮತ್ತು ಯಾವಾಗ ನೀವು ಸಚಿವರಾಗೋದು ಸರ್? ಅದಕ್ಕೆ ಏನಾದ್ರು ಟೈಮ್ ಏನಾದ್ರು ಇದೆಯಾ, ಹೇಗೆ ಗಡುವು? ಅದೆಲ್ಲ ಹೇಳಕ್ಕಾಗಲ್ಲ. ಅದು ಈಗ ಬಿಟ್ಟು ನಾಳೆಗೆ ಬೇಕಾದ್ರೂ ಮಾಡ್ಬೋದು, ಇಲ್ಲ 4 ತಿಂಗಳಿಗೆ ಮಾಡ್ಬೋದು. ಅದನ್ನ ನಾನು ಹಿಂಗೆ ಮಾಡಿ ಹೀಗೆ ಅಂತ ಹೇಳಕ್ಕೆ ಆಗಿದ್ದ. ನಾವೆಲ್ಲ ಕಾಂಗ್ರೆಸ್ ಕಟ್ಟಾಳುಗಳು, ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧವಾಗಿರೋರು. ಅಧಿಕಾರ ಸಿಕ್ಲಿ ಬಿಡ್ಲಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಬೆಳೆದೇ ಬಂದವರಿಂದ ಅಧಿಕಾರಗಳನ್ನ ಮಾಡ್ಕೊ ಬಂದವರು. ಕಾಂಗ್ರೆಸ್ನಲ್ಲಿ ಪಕ್ಷವನ್ನ ಕಾಪಾಡ್ಕೊಂಬಂತೀನಿ. ಈಗ ರಾಮಲಿಂಗಾರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಅಲ್ವಾ? ಒಂದು 7-8 ಬಾರಿ ಅವರು ಶಾಸಕರಾಗಿದ್ದಾರೆ, ಹಿಂದೆ ಸಚಿವರಾಗಿದ್ದಾರೆ. ಒಂದು 50 ವರ್ಷಕ್ಕೂ ಹೆಚ್ಚು ರಾಜಕಾರಣದಲ್ಲಿ ಅನುಭವ ಇದೆ. ಯಾಕೆ ಅವರು ದಿಢೀರ್ನೆ ರಾಜೀನಾಮೆ ಕೊಟ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು? ಏನಾಗಿದೆ ಅವ್ರಿಗೆ? ಅದು ಗೊತ್ತಿಲ್ಲ. ಅದು ಅವರು ಅಷ್ಟು ದುಡ್ಕೊಳ್ಬಾರ್ದಾಗಿತ್ತು. ಹೈಕಮಾಂಡ್ ನೇರವಾಗಿ ಕೇಳೋ ಅಂತ ಧೈರ್ಯ ಇದ್ದವ್ರಿಗೆ ಕೇಳಬೇಕಾಗಿತ್ತು. ನನ್ನ ವೈಯಕ್ತಿಕವಾಗಿ ನಿಷ್ಠಾವಂತ ಕಾಂಗ್ರೆಸ್ಗರು ಬೆಂಗಳೂರು ಕಾಂಗ್ರೆಸ್ನ ಬೆಳೆಸಿದ್ದಾರೆ. ಬಟ್ ಅವರು ಕೂತ್ ಕೇಳ್ಬೋದಾಗಿ ಅಂತ ನನಗೆ ಅದು ಕೊಡಿ, ಇದೇಕೆ ಹಿಂಗೆ ಅಂತ ಕೇಳ್ಬಿಟ್ಟು ಆಮೇಲೆ ದಿಢೀರ್ನ ಏಕಾಏಕಿ ಮಾಡೋದು ಅದಂತ ಅಷ್ಟು ಏನೋ ಚೆನ್ನಾಗಿ ಕಾಣಿಲ್ಲ ಅಂದ್ಕೊಂಡ್ರು ನನಗೆ. ಈಗ ವಿರೋಧ ಪಕ್ಷದವರ ಬಾಯಿಗೆ ಆಹಾರ ಆದಂಗಾಯ್ತು ನೋಡಿ. 48 ಗಂಟೆನೂ ಆಗಿಲ್ಲ, ಭಿನ್ನಮತ ಶುರು ಆಯ್ತು ಅಂತ ಅವರು ಟಾಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅನ್ನೋದು ಆತ ಸಿಗಣ ಕೊಡಬೇಕಾದ ಅವಶ್ಯಕತೆ ಏನಿಲ್ಲ. ಇವತ್ತು ಏನಾಗೋದಿಲ್ಲ, ಇಲ್ಲಿ ಕೂತ್ಕೊಂಡು ನಂಗೆ ಈ ಕಾಟ ಬೇಡಪ್ಪ, ನಂಗೆ ಮಾತು ಕೊಡಿ, ನಂಗೆ ಚೇಂಜ್ ಮಾಡ್ಕೊಡೋದು ಕೇಳೇ ಇಲ್ಲ ಇವ್ರು ದಿಢೀರ್ನ ಕೊಡ್ಬಿಟ್ರೆ. ಅಲ್ಲ, ಮೋಸ್ಟ್ಲಿ ನನ್ಗನ್ಸುತ್ತೆ DK ಶಿ ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರು ಫೋನ್ ಅಲ್ಲಿ ಏನೋ ಮಾತಾಡಿರ್ಬೋದಾ ಅಂತ. ಅದಕ್ಕೆ DK ಶಿ ಅವರು ಏನಾದ್ರು ಒಂದು ಟ್ರಿಗ್ಗರ್ ಆಗೋ ತರ ಏನಾದ್ರು ಮಾತಾಡಿರ್ಬೋದಾ ರಾಮಲಿಂಗಾರೆಡ್ಡಿ? ಗೊತ್ತಿಲ್ಲಪ್ಪ, ಅದನ್ನ ಗೊತ್ತಿಲ್ಲ. ಈಗ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಫೋನ್ ಮಾಡಿದ್ದೆ ಇವಾಗ ರಾಮಲಿಂಗಾರೆಡ್ಡಿ ಅವ್ರಿಗೆ, ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಅವ್ರದೊಂದು ರಿಯಾಕ್ಷನ್ ತಗೋಬೇಕು ಅಂತ. ಏನೋ ತಮಿಳ್ನಾಡು ಕಡೆ ಹೊರಟಿದ್ದಾರೆ ಅಂತ ಮಾಹಿತಿ ಬಂತು. ಅದ್ಯಾರು ವೈಯಕ್ತಿಕವಾದ ಕಾರ್ಯಕ್ರಮ. ನಿಮ್ಗೇನಾದ್ರು ಮಾಹಿತಿ ಇದೆಯಾ ರಾಮಲಿಂಗಾರೆಡ್ಡಿ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ? ನಾನು ಯಾವ್ದು ಆತರ ಅಷ್ಟು ನಿಕಟನ ಇಟ್ಕೊಂಡಿದ್ದೀನಿ. ಅದೇ ಈಗ ರಾಹುಲ್ ಗಾಂಧಿ ಅವ್ರು ಬಂದಿದಾರಲ್ಲ ರಾಜ್ಯಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದಾರಲ್ಲ ರಾಜ್ಯಸಭೆಗೆ ಕರ್ನಾಟಕದಿಂದ. ಈ ಟೈಮ್ ನಲ್ಲಿ ಅವ್ರ ಕೈಗೆ ಸಿಗ್ದಂಗೆ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ದಾರೆ ಅಂತ, ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅಂತ ಮಾಹಿತಿ ಬಂತು. ಅಂದ್ರೆ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಸರ್? ಈಗ 48 ಗಂಟೆನೂ ಕಳೆದಿಲ್ಲ, ಅಷ್ಟರಲ್ಲಿ ಒಬ್ರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಜಾರ್ಜ್ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಡೆ ಮುನಿಯಪ್ಪನವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ, ನಮಗೂ ಈ ಖಾತೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅವರೆಲ್ಲ ಅವರು ಹಿಂದಿನ ಈ ಖಾತೆ ಎಲ್ಲಾನು ಅನುಭವಿಸಿದ್ರು. ಹಿಂಗಾದ್ರೆ ಮುಂದಕ್ಕೆ ಇದೇ ನಾನು ಅವ್ರವ್ರಿಗೆ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದು ಆರಂಭದಲ್ಲೇ ವಿಘ್ನ ಎದುರಾಯ್ತಾ DK ಶಿ ಸರ್ಕಾರಕ್ಕೆ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲಪ್ಪ, ದೊಡ್ಡವ್ರ ಲೆಕ್ಕಾಚಾರ. ಒಟ್ನಲ್ಲಿ ನೀವು ನಿಮ್ಮ ಯೋಚನೆಯಲ್ಲಿ ಇದೀರಿ, ಸೆಕೆಂಡ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರಬೇಕು ಅಂತ ಕೂತಿದ್ದೀರಿ. ಹಂಗಂತೂ ಹೇಳಿ ಯತ್ನ ಮಾಡಲ್ಲ ನಾನು. ಕೊಟ್ರು ಮಾಡ್ತೀರಾ, ಕೊಡದೇ ಇದ್ರು ಇರ್ತೀರಾ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾನು ಕೊಡ್ಬೇಕು, ಕೊಡ್ತಂತ ಅನ್ಕೊಂಡೇನೆ ಅಷ್ಟೇ. ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವ್ರು ಬಂದಿದಾರಲ್ಲ, ಅವ್ರ ಮುಖ ತೋರ್ಸ್ಬೇಕಿತ್ತು ನೀವು ಆ ಕಡೆ ಬಂದು. ತೋರ್ದಮಲ್ಲ, ಬಂದಿದ್ರಾ? ಅಲ್ಲಿ ಇದರಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ CLP ಮೀಟಿಂಗ್ ಆಫೀಸಲ್ಲಿ ಎಲ್ಲ ಅಲ್ಲೇ ಮೀಟಿಂಗ್ ಮಾಡಿ ಆಮೇಲೆ ಅವ್ರು ಓದ್ದು. ಅಲ್ಲೇ ನಾವೆಲ್ಲ ಸೂಚಕರಾಗಿ ಸೇನ್ ಹಾಕಿ